ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಹೊಸ ಪಿಜನ್ ನಾನ್ ಸ್ಟಿಕ್ ತವಾ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಕನ್ಫ್ಯೂಷನಲ್ಲಿ ಇರ್ತೀರಾ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಒಂದು ವಿಷಯ. ನಾನು ನಾನ್ ಸ್ಟಿಕ್ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಕಾಸ್ಟ್ ಅಗೇನ್ ತೊಗೊಂಡಿದ್ದೆ, ಬಟ್ ಅದರಲ್ಲಿ ದೋಸೆ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ, ಎಲ್ಲ ತವಾಗೆ ಸ್ಟಿಕ್ ಆಗ್ತಿತ್ತು. ಅದಕ್ಕೋಸ್ಕರ ಅದನ್ನು ಎಕ್ಸ್ಚೇಂಜ್ ಮಾಡಿ ಇದನ್ನು ತೊಗೊಂಡು ಬಂದಿದ್ದೀನಿ. ಇದು ಹೊಸದು ಚೆನ್ನಾಗಿದೆ ಅಂತ ಹೇಳಿದರೆ. ನಿಮಗೆ 1 year ವಾರಂಟಿ ಇರುತ್ತೆ ಮತ್ತು PFOA ಸರ್ಟಿಫೈಡ್ ಫಾರ್ ಹೆಲ್ತಿ ಕುಕಿಂಗ್ ಯೂಸ್ ಮಾಡ್ಬೋದು ಇದನ್ನು. ಆ್ಯಂಡ್ ನಿಮಗೆ ಇದನ್ನು ನೋಡ್ಬೋದು, ಹೊಸ ಡಿಸೈನು ಲೈಕ್ ಸ್ಕ್ವೇರ್ ಇದೆ. ಇಲ್ಲಿ ಆ್ಯಕ್ಚುಲಿ ರೆಕ್ಟಾಂಗಲ್ ಥರ ಕಾಣಿಸಿದೆ, ಬಟ್ ಆ್ಯಕ್ಚುಲ್ ಶೇಪ್ ಇದು ಸ್ಕ್ವೇರ್ ಇದೆ ಆ್ಯಂಡ್ 30 ಸೆಂಟಿಮೀಟರ್ ಇದೆ. ಇದ್ರ ಕಾಸ್ಟ್ ಬಂದು 1945. ಸೊ ನಾನು ಎಕ್ಸ್ಚೇಂಜ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಕಡಿಮೆ ನನಗೆ ಡಿಸ್ಕೌಂಟ್ ಆಯಿತು ಆಫ್ಲೈನ್ ಶಾಪಲ್ಲಿ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಲೈಕ್ 3 ಲೇಯರ್ ನಾನ್ ಸ್ಟಿಕ್ ಕೋಟಿಂಗ್ ಇದೆ ಅಂತ ಹೇಳಿದರೆ. ಸೊ ಬೇಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಲೈಕ್ ತವಾ ಎಲ್ಲ ಬಿಸಿ ಇದ್ದಾಗ ಹೋಲ್ಡ್ ಮಾಡಬೇಕು ಅಂದರೆ ತುಂಬ ಈಸಿಯಾಗಿದೆ. ಆ್ಯಂಡ್ ಬೇರೆ ತವಾ ಎಲ್ಲ ನಿಮಗೆ ನಾನ್ ಸ್ಟಿಕ್ಕು ಪೀಲ್ ಆಗುತ್ತೆ ಅನ್ನೋದು ಭಯ ಇರುತ್ತೆ, ಹೆಲ್ತ್ ಒಳ್ಳೆಯದಲ್ಲ ಅಂತ. ಬಟ್ ಇದು ಆ ಥರ ಅಲ್ಲ, ಪೀಲ್ ಆಫ್ ಫ್ರೀ ಫುಡ್ ಸೇಫ್ ಇದೆ ನಾನ್ ಸ್ಟಿಕ್ ಕೋಟಿಂಗು. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಮೆಟಲ್ ಸ್ಪೂನ್ ಫ್ರೆಂಡ್ಲಿ ಕೂಡ. ಮೆಟಲ್ ಸ್ಪೂನ್ ಕೂಡ ಯೂಸ್ ಮಾಡ್ಬೋದು. ಬೇರೆ ತವದಲ್ಲೆಲ್ಲ ಲೈಕ್ ಮೆಟಲ್ ಸ್ಪೂನ್ ಯೂಸ್ ಮಾಡಿದ್ರೆ ಸ್ಕ್ರ್ಯಾಚ್ ಆಗುತ್ತೆ ಮತ್ತು ಅದು ನಾನ್ ಸ್ಟಿಕ್ ಕೋಟಿಂಗ್ ಎಲ್ಲ ಬರುತ್ತೆ, ಫುಡ್ಗೆಲ್ಲ ಅಂಟ್ಕೊಳುತ್ತೆ ಅನ್ನೋ ಭಯ. ಆಫ್ಲೈನಲ್ಲಿ ತೊಗೋತೀರಾ ಅಂದರೆ ನಿಮಗೆ ಏನು ಡಿಸ್ಕೌಂಟ್ ಸಿಗಲ್ಲ, ಬಟ್ ಆನ್ಲೈನಲ್ಲಿ ತೊಗೊತೀನಿ ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಅಂತ ಅಂದರೆ ಸ್ವಲ್ಪ ಡಿಸ್ಕೌಂಟ್ಸ್ ಇರುತ್ತೆ. ನಾವು ಚೆನ್ನಾಗಿ ವಾಶ್ ಮಾಡಿ ಸಾಫ್ಟ್ ಕ್ಲಾತಲ್ಲಿ ವೈಪ್ ಮಾಡಿ ತಿನ್ ಲೇಯರ್ ಆಯಿಲ್ ಅಪ್ಲೈ ಮಾಡಿಬಿಟ್ಟು 30 ಸೆಕೆಂಡ್ಸ್ ಮೀಡಿಯಮ್ ಫ್ಲೇಮಲ್ಲಿ ಹೀಟ್ ಮಾಡಿದ್ರೆ ಇದು ರೆಡಿ ಟು ಯೂಸ್ ಇರುತ್ತೆ. ಸೊ ಅದನ್ನು ಮಾಡಿ ದೋಸೆ ಹೇಗೆ ಬರುತ್ತೆ ಅಂತ ನೋಡೋಣ, ನಿಮಗೂ ತೋರಿಸ್ತೀನಿ ಬನ್ನಿ. ಆಯಿಲ್ ಅಪ್ಲೈ ಮಾಡಿದ್ದೀನಿ. ಈ ಥರ ಆಯಿಲ್ ಅಪ್ಲೈ ಮಾಡಿಬಿಟ್ಟು 30 ಸೆಕೆಂಡ್ಸು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸೊ ದೋಸೆ ಹಾಕೋದಕ್ಕೆ ತವಾ ರೆಡಿ ಇರುತ್ತೆ. ಸೊ ಇದಾದಮೇಲೆ ದೋಸೆ ಹೇಗೆ ಬರುತ್ತೆ ಅಂತ ಹಾಕಿ ನೋಡೋಣ. ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನ್ಯೂ ತವಾಲಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ತವಾ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್.